ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಹರೀಶ್ ರಾಯ್ ಕನ್ನಡ ಚಿತ್ರರಂಗ ಕಂಡ ಪ್ರಸಿದ್ಧ ಖಳನಟ, ಕೆಜಿಎಫ್ ಖ್ಯಾತಿಯ ಚಾಚಾ. ಇಂಥ ಹರೀಶ್ ರಾಯ್ ಜೀವನದ ಹಾದಿ ಹೇಗಿತ್ತು? ಡಾನ್ಗಳ ಜೊತೆಗಿನ ಲಿಂಕ್ ಏನು? ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ? ಪತ್ನಿ, ಮಕ್ಕಳು ಏನ್ ಮಾಡ್ತಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. 1981 ಮಾರ್ಚ್ 17ರಂದು ಜನನ. ಫ್ರೆಂಡ್ಸ್, ಹರೀಶ್ ರಾಯ್ ಅಥವಾ ಹರೀಶ್ ಆಚಾರ್ಯ ಹುಟ್ಟಿದ್ದು 1981 ಮಾರ್ಚ್ 17ನೇ ತಾರೀಕು ಉಡುಪಿಯಲ್ಲಿ. ಇವರೇ ತಂದೆ ತಾಯಿ. ಈ ದಂಪತಿಯ 4 ಮಕ್ಕಳಲ್ಲಿ 3ನೇಯವರಾಗಿ ಜನಿಸಿದ್ರು ಹರೀಶ್ ರಾಯ್. ಇವರಿಗೆ ಒಬ್ರು ಅಣ್ಣ, ಒಬ್ರು ಅಕ್ಕ ಮತ್ತು ಒಬ್ರು ತಂಗಿ. ಆರಂಭದಲ್ಲಿ ಇವರದ್ದು ಶ್ರೀಮಂತ ಕುಟುಂಬ. ತಾಯಿದು ಚಿನ್ನದಂಗಡಿ ಫ್ಯಾಮಿಲಿ. ತಂದೆ ಕುಟುಂಬ ಊರಲ್ಲಿ ತುಂಬಾ ಜಮೀನು ಹೊಂದಿತ್ತು. ಆದ್ರೆ ಇಂದಿರಾ ಗಾಂಧಿ ಟೈಮಲ್ಲಿ ಜಾರಿಗೆ ಬಂದ ಉಳುವವನೇ ಭೂಮಿಯ ಒಡೆಯ ಕಾನೂನಿನಿಂದ ಸಾಕಷ್ಟು ಜಮೀನು ಹೋಯಿತು. ಇವರದ್ದು ಬ್ರಾಹ್ಮಣ ಸಮುದಾಯ. ಚಿಕ್ಕಂದಿನಲ್ಲೇ ತಾಯಿಯಿಂದ ದೂರ, ಬೇರೆಯವರ ಮನೆಯಲ್ಲಿ 4 ವರ್ಷ ವಾಸ. ಹರೀಶ್ ರಾಯ್ ಹುಟ್ಟಿದ 1 ವರ್ಷದಲ್ಲೇ ತಂಗಿಯ ಜನನವಾಯ್ತು. ಹೀಗಾಗಿ ಅಮ್ಮನ ಗಮನವೆಲ್ಲ ತಂಗಿ ಮೇಲೆ ಹೋಯ್ತು. ಆದ್ರೆ ಏನೂ ಅರಿಯದ ಮಗ ಹರೀಶ್ ಕೂಡ ಅಮ್ಮ ಬೇಕು ಅಂತ ಹಠ ಮಾಡೋಕೆ ಶುರು ಮಾಡಿದ್ರು. ಹೀಗಾಗಿ ಮಗನನ್ನ ದೂರ ಮಾಡಿ ಬೇರೆಯವರ ಮನೆಯಲ್ಲಿ ಇರಿಸಲಾಯ್ತು. ಹೀಗೆ 1 ವರ್ಷ 2 ತಿಂಗಳ ಮಗುವಾಗಿದ್ದಾಗ ಅಮ್ಮನಿಂದ ಬೇರೆಯಾದ ಹರೀಶ್ ಬಳಿಕ ಮನೆಗೆ ವಾಪಸ್ ಬಂದಿದ್ದು ಶಾಲೆಗೆ ಸೇರುವಾಗ, ಅಂದ್ರೆ 5-6 ವರ್ಷದ ಬಾಲಕನಿದ್ದಾಗ. ಸಿಕ್ಕಾಪಟ್ಟೆ ಪೋಲಿ, ತಂದೆಯ ಏಟು. 10ನೇ ಕ್ಲಾಸ್ ಓದಿ ಬಾಂಬೆಗೆ ಜೂಟ್. ಹರೀಶ್ ರಾಯ್ ಚಿಕ್ಕಂದಿನಲ್ಲಿ ಸಿಕ್ಕಾಪಟ್ಟೆ ಪೋಲಿ. ಅಪ್ಪನಿಂದ ಪೆಟ್ಟು ತಿಂದಿದ್ದು ಲೆಕ್ಕಕ್ಕಿಲ್ಲ. ಓದಿನಲ್ಲಿ ಹಿಂದಿದ್ದ ಇವರಿಗೆ ಶಾಲೆಯಲ್ಲಿ ಹೊಡಿತಿದ್ರು. ಏನ್ ಓದ್ತೀಯ, ಅಪ್ಪನನ್ನ ಕರ್ಕೊಂಡ್ ಬಾ ಅಂತೆಲ್ಲ ಗದರಿಸುತ್ತಿದ್ರು. ಅಪ್ಪನಿಗೆ ಹೇಳಿದ್ರೆ ಅಪ್ಪನು ಹೊಡಿತಾರೆ ಅನ್ಕೊಂಡು 10ನೇ ಕ್ಲಾಸ್ ಮುಗಿಸಿ ಬಾಂಬೆಗೆ ಹೋದ್ರು. ಅಲ್ಲಿ 2 ವರ್ಷ ಇದ್ದು ಬಳಿಕ ಉಡುಪಿಗೆ ವಾಪಸ್ ಬಂದ್ರು. ಉಡುಪಿಗೆ ವಾಪಸ್ ಚಿನ್ನದ ಬಿಸ್ನೆಸ್. ಕೈ ತುಂಬಾ ಕಾಸು, ಬಿತ್ತು ಹಲವು ಕೇಸ್. ಬಾಂಬೆಯಿಂದ ಬಂದ ಹರೀಶ್ ರಾಯ್ ಚಿನ್ನದ ಬಿಸ್ನೆಸ್ ಕೇಳಿದ್ರು. ಇವರ ಕುಟುಂಬ ಉಡುಪಿಯಲ್ಲಿ ಹಲವು ಚಿನ್ನದಂಗಡಿಗಳನ್ನ ಹೊಂದಿತ್ತು. ಕೈ ತುಂಬಾ ಕಾಸು ಬರ್ತಿತ್ತು. ಸೊ ಓಮ್ನಿ ತಗೊಂಡು ಫ್ರೆಂಡ್ಸ್ ಜೊತೆ ಪಾರ್ಟಿ ಅದು ಇದು ಅಂತ ಜಾಲಿ ಮಾಡ್ತಿದ್ರು. ಪೊಲೀಸರಿಗೂ ಹತ್ತಿರವಾದ್ರು. ಬಿಸ್ನೆಸ್ ಚೆನ್ನಾಗಿದ್ದ ಹಿನ್ನೆಲೆ ಫೈನಾನ್ಸ್ ಶುರು ಮಾಡಿದ್ರು. ಕೊಟ್ಟ ಸಾಲ ವಸೂಲಿ ಮಾಡಲು ರೌಡಿಗಳು ಬೇಕೇ ಬೇಕು ಅನಿಸ್ತು. ಈ ನಡುವೆ ವಕೀಲರೊಬ್ಬರು ಲೋನ್ ತಗೊಂಡು ವಾಪಸ್ ಕೊಡಲೇ ಇಲ್ಲ. ಸ್ವತಃ ಹರೀಶ್ ರಾಯ್ ಕೇಳೋಕೆ ಹೋದಾಗ ಸುಳ್ಳು ಕೇಸ್ ದಾಖಲಿಸಿ ಅರೆಸ್ಟ್ ಮಾಡಿಸಿದ್ರು. ಒಂದಿನ ಸ್ಟೇಷನ್ ನಲ್ಲೇ ಇದ್ದ ಹರೀಶ್ ರಾಯ್ ಬಳಿಕ ಬೇಲ್ ಪಡೆದ್ರು. ಆದ್ರೆ ವಿಚಾರ ನ್ಯೂಸ್ ಪೇಪರ್ ನಲ್ಲೆಲ್ಲ ಬಂದಿತ್ತು. ಹೀಗಾಗಿ ಸುಳ್ಳು ಕೇಸ್ ಹಾಕಿದ ಲಾಯರ್ ನ ಹುಡ್ಕೊಂಡು ಕೋರ್ಟ್ ಬಳಿ ಹೋದ್ರು. ಇವರ ಹುಡುಗರು ತಲ್ವಾರ್ ತಗೊಂಡ್ ಬಂದಿದ್ರು. ಹೀಗಾಗಿ ಲಾಯರ್ ಮೇಲೆನೆ ಹಲ್ಲೆ ಮಾಡ್ದ ಅಂತ ಡಾನ್ ಪಟ್ಟ ಕಟ್ಬಿಟ್ರು. ರೌಡಿ ಶೀಟ್ ಕೂಡ ಓಪನ್ ಆಯ್ತು. ಹಲವು ಡಾನ್ಗಳನ್ನ ಎದುರು ಹಾಕೊಂಡ್ರು. ಡಾನ್ ಸಾಧು ಶೆಟ್ಟಿ ಅಂತೂ ನಮ್ ಜೊತೆ ಸೇರು ಅಂತ ಆಹ್ವಾನ ಕೊಟ್ರು. ಕೈಗೆ ಗನ್ ಇಟ್ರು. ಈ ಲಿಂಕ್ ಎಲ್ಲಿಗೋ ಹೋಯ್ತು. ಕೊನೆಗೆ ಬದಲಾಗ್ಬೇಕು ಅನ್ಕೊಂಡು ಬೆಂಗಳೂರಿಗೆ ಕಾಲಿಟ್ರು. ಉಪೇಂದ್ರ ಪರಿಚಯ, ಸಿಕ್ಕಿತು ಅವಕಾಶ. 1995 ಓಂ ಮೂಲಕ ಚಿತ್ರರಂಗ ಪ್ರವೇಶ. ಉಡುಪಿ ಬಿಟ್ಟು ಬೆಂಗಳೂರಿಗೆ ಬಂದ ಹರೀಶ್ ರಾಯ್ಗೆ ಫ್ರೆಂಡ್ ಮೂಲಕ ಉಪೇಂದ್ರ ಪರಿಚಯವಾಯಿತು. ಉಪ್ಪಿ ನಿರ್ದೇಶನದ ಓಂ ಸಿನಿಮಾದಲ್ಲಿ ಡಾನ್ ಮುತ್ತಪ್ಪರೈ ಪಾತ್ರ ಮಾಡುವ ಅವಕಾಶ ಸಿಕ್ತು. 1995ರಲ್ಲಿ ತೆರೆ ಕಂಡ ಈ ಸಿನಿಮಾ ಹಿಟ್ ಆಯ್ತು. ಬಳಿಕ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಒಂದೊಂದೇ ಸಿನಿಮಾಗಳಲ್ಲಿ ಅವಕಾಶ ಸಿಗ್ತಾ ಹೋಯ್ತು. ಹರೀಶ್ ಆಚಾರ್ಯ ಹೋಗಿ ಹರೀಶ್ ರಾಯ್ ಆದ್ರು. ಉಡುಪಿಯಲ್ಲಿ ಆರ್ಭಟಿಸುತ್ತಿದ್ದ ವ್ಯಕ್ತಿ ಕೈಕಟ್ಟಿ ನಿಲ್ಲೋಕೆ ಶುರು ಮಾಡಿದ್ರು. ಒಂದ್ಸಲ ವಿಷ್ಣುವರ್ಧನ್ ಎದೆಗೆ ಬೂಟುಗಾಲಲ್ಲಿ ಒದಿಯೋ ಸೀನ್ ಇತ್ತು. ಅಯ್ಯೋ, ಇಷ್ಟು ದೊಡ್ಡ ನಟನ ಎದೆಗೆ ಒದಿಯೋಕೆ ಆಗಲ್ಲ ಅಂದಿದ್ರಂತೆ ಹರೀಶ್ ರಾಯ್. ಇದರಿಂದ ಶೂಟಿಂಗ್ ಪ್ಯಾಕಪ್ ಆಗಿ ಬಳಿಕ ವಿಷ್ಣುವರ್ಧನ್ ತಿಳಿ ಹೇಳಿದ್ರು. ಪ್ರೀತಿಸಿ ಮದುವೆ, ಮನೆಯಲ್ಲಿ ವಿರೋಧ. ಚಿತ್ರರಂಗಕ್ಕೆ ಬಂದ ಹರೀಶ್ ರಾಯ್ಗೆ ತಮ್ಮದೇ ಏರಿಯಾದ ಆರತಿ ಎಂಬುವರ ಪರಿಚಯವಾಯಿತು. ಪರಿಚಯ ಫ್ರೆಂಡ್ಶಿಪ್ ಆಗಿ ಬದಲಾಯಿತು. ಹೀಗಿದ್ದಾಗ ಪ್ರಪೋಸ್ ಮಾಡಿದ ಆರತಿ 1 ವಾರದಲ್ಲಿ ನಿರ್ಧಾರ ತಿಳಿಸಿ ಅಂದ್ರು. ಹರೀಶ್ ಕಡೆಯಿಂದಲೂ ಗ್ರೀನ್ ಸಿಗ್ನಲ್ ಬಂತು. ಸುಮಾರು 2 ವರ್ಷ ಪ್ರೀತಿಸಿದ ಜೋಡಿ ಮದುವೆಯಾಗಲು ನಿರ್ಧರಿಸಿತು. ಈ ಟೈಮಲ್ಲಿ ಮನೆಯಲ್ಲಿ ವಿರೋಧ ಕೇಳಿಬಂತು. ಹೀಗಿದ್ರೂ 1998-99ರಲ್ಲಿ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. 2003ರಲ್ಲಿ ಅರೆಸ್ಟ್, 9 ತಿಂಗಳು ಜೈಲುವಾಸ.
ಮುತ್ತಪ್ಪ ರೈ ಕೊಡಿಸಿದ್ರು ಬಿಡುಗಡೆ ಭಾಗ್ಯ. ಒಂದ್ ಕಡೆ ಹರೀಶ್ ರಾಯ್ ಬೇಡಿಕೆಯ ವಿಲನ್ ಆಗಿ ಮಿಂಚುತ್ತಿದ್ರೆ, ಮತ್ತೊಂದ್ ಕಡೆ ಇವರ ಮೇಲಿದ್ದ ಹಳೆ ಕೇಸ್ಗಳ ಉಡುಪಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿತ್ತು. ಆದ್ರೆ ಅವುಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರಿಂದ ಕೊಲೆ ಕೇಸ್ ಒಂದರಲ್ಲಿ ಫಿಟ್ ಆದ್ರು. ಅಪರಾಧಿ ಅಂತ ತೀರ್ಪು ಕೊಟ್ಟ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿತು. ಅನಿರೀಕ್ಷಿತವಾಗಿ ಅರೆಸ್ಟ್ ಆದ ಹರೀಶ್ ರಾಯ್ ಒಂದಷ್ಟು ದಿನ ಮಂಗಳೂರು ಜೈಲಲ್ಲಿದ್ರು. ಬಳಿಕ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆದ್ರು. ದುರಾದೃಷ್ಟ ಅಂದ್ರೆ ಮಗ ಜನಿಸಿದ 3 ತಿಂಗಳಲ್ಲೇ ಅಪ್ಪ ಜೈಲು ಸೇರಿದ್ದು. ಸುಮಾರು 9 ತಿಂಗಳು ಜೈಲುವಾಸ ಅನುಭವಿಸಿದ್ರು. ಕೊನೆಗೆ ಅದೇ ಜೈಲಲ್ಲಿದ್ದ ಮುತ್ತಪ್ಪ ರೈ ಸಂಪರ್ಕಕ್ಕೆ ಬಂದ್ರು. ಅವರು ಒಳ್ಳೆ ಲಾಯರ್ ನೇಮಿಸಿ ಜೈಲಿಂದ ಬಿಡಿಸಿದ್ರು. ಹೊರ ಬಂದು ಸಿನಿಮಾ ಜರ್ನಿ ಮುಂದುವರೆಸಿದ್ರು. ಕಾಲ ಕಳೆದಂತೆ ಅವಕಾಶಗಳು ಕಮ್ಮಿ ಆದ್ವು. ಅಂದ್ಹಾಗೆ ಇವರಿಗೆ ಪುಳ್ಚಾರ್ ಬ್ರಾಹ್ಮಣ ಅಂತ ಕೆಲವರು ಕರೆತಿದ್ದಿದ್ದು ಇಷ್ಟವಾಗ್ತಿರ್ಲಿಲ್ಲ. ಹೀಗಾಗಿ ಎಷ್ಟು ವಿರುದ್ಧವಾಗಿ ಹೋಗ್ಬೇಕೋ ಅಷ್ಟು ವಿರುದ್ಧವಾಗಿ ಹೋಗ್ತಿದ್ರು. ಅಂದ್ರೆ ನಾನ್ ವೆಜ್ ತಿಂತಿದ್ದೆ, ಡ್ರಿಂಕ್ಸ್ ಮಾಡ್ತಿದ್ದೆ ಅಂತ ಸ್ವತಃ ಹರೀಶ್ ರಾಯ್ ಹೇಳಿಕೊಂಡಿದ್ದುಂಟು. ಗಂಟಲಲ್ಲಿ ಗಡ್ಡೆ, ದುಡ್ಡಿಲ್ಲ ಅಂತ ನೆಗ್ಲೆಕ್ಟ್, ಕ್ಯಾನ್ಸರ್ ಜೊತೆ ಫೈಟ್, ಸಿಕ್ತು ಸಪೋರ್ಟ್. ಇಂಥ ಹರೀಶ್ ರಾಯ್ಗೆ ಕೆಲ ವರ್ಷಗಳ ಹಿಂದೆ ಗಂಟಲಲ್ಲಿ ಗಡ್ಡೆಯೊಂದು ಕಾಣಿಸಿಕೊಳ್ತು. ಆರಂಭದಲ್ಲಿ ದುಡ್ಡಿಲ್ಲ, ಮುಂದೆ ನೋಡೋಣ ಅಂತ ನಿರ್ಲಕ್ಷ್ಯ ವಹಿಸಿದ್ರು. ಈ ನಡುವೆ KGF ಸಿನಿಮಾದ ಆಫರ್ ಬಂತು. KGF ಚಾಚಾ ಅಂತ ಹೆಸರು ಮಾಡಿದ್ರು. ಈ ಚಿತ್ರದಿಂದ ಒಂದಷ್ಟು ದುಡ್ಡು ಕೂಡ ಮಾಡಿದ್ರು. ಆದ್ರೆ KGF ಚಾಪ್ಟರ್ 2 ಮಾಡೋ ಟೈಮಲ್ಲಿ ಕೆಮ್ಮು ಜಾಸ್ತಿ ಆಯ್ತು. ಚೆಕ್ ಮಾಡಿಸಿದಾಗ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿರೋದು ಗೊತ್ತಾಯ್ತು. ಅಲ್ಲದೆ ಗಂಟಲಿನ ಕ್ಯಾನ್ಸರ್ ಇದೆ ಅನ್ನೋದು ದೃಢಪಡ್ತು. ಶಾಕ್ಗೆ ಒಳಗಾದ ಹರೀಶ್ ರಾಯ್ ಮುಂದೇನು ಅನ್ನೋ ಚಿಂತೆ ಕಾಡ್ತು. ಕಿದ್ವಾಯಿ ಆಸ್ಪತ್ರೆಗೆ ಹೋಗಿ ಗಡ್ಡೆ ತೆಗೆಸಿದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಕ್ಯಾನ್ಸರ್ ದೇಹದ ವಿವಿಧ ಭಾಗಗಳಿಗೆ ಹರಡಿಕೊಂಡಿತ್ತು. ಲಾಸ್ಟ್ ಸ್ಟೇಜ್ ನಲ್ಲಿತ್ತು. ಹೋರಾಡೋಣ ಅಂದ್ರೆ ಟ್ರೀಟ್ಮೆಂಟ್ಗೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಇಂಥ ಟೈಮಲ್ಲಿ ದರ್ಶನ್, ಯಶ್, ವಿಜಯ್ ಕಿರಗಂದೂರು ಸೇರಿದಂತೆ ಚಿತ್ರರಂಗದ ಹಲವರು ನೆರವಿಗೆ ಬಂದ್ರು. ಸಾರ್ವಜನಿಕರಿಂದಲೂ ಹಣ ಬಂತು. ಚಿಕಿತ್ಸೆ ಪಡೆದ ಹರೀಶ್ ರಾಯ್ ಒಂದಷ್ಟು ರಿಕವರ್ ಆದ್ರು. ಆದ್ರೆ 2025ರ ಮಧ್ಯಭಾಗದಲ್ಲಿ ಆರೋಗ್ಯ ಮತ್ತೆ ಹದಗೆಡ್ತು. ಕೊನೆಗೆ ನವೆಂಬರ್ 6ನೇ ತಾರೀಕು ಕೊನೆ ಉಸಿರೆಳೆದ್ರು. ಹೆಂಡತಿ, ಮಕ್ಕಳು ಏನ್ ಮಾಡ್ತಿದ್ದಾರೆ? ಹರೀಶ್ ರಾಯ್ ಪತ್ನಿ ಆರತಿ ಬೆಂಗಳೂರಿನ ಶಾಲೆ ಒಂದರಲ್ಲಿ ಅಡ್ಮಿನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ 2 ಗಂಡು ಮಕ್ಕಳು. ದೊಡ್ಡ ಮಗ ರೋನಿತ್ ರಾಯ್ಗೆ 23 ವರ್ಷ. ಆಳ್ವಾಸ್ ಕಾಲೇಜಿನಲ್ಲಿ ಓದಿರೋ ಈತನಿಗೆ ಸಿನಿಮಾ ಕ್ಷೇತ್ರದಲ್ಲಿ ಆಸಕ್ತಿ ಇದೆ. ಮಿಮಿಕ್ರಿಯಲ್ಲಿ ಗುರುತಿಸಿಕೊಂಡಿದ್ದಾನೆ. ಚಿಕ್ಕ ಮಗ ರೋಷನ್ ರಾಯ್ಗೆ 14 ವರ್ಷ. ಬೆಂಗಳೂರಿನಲ್ಲಿ ಶಿಕ್ಷಣ ಪಡೆದಿದ್ದಾನೆ. ಸೋ ಫ್ರೆಂಡ್ಸ್, ಇದಿಷ್ಟು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಕನ್ನಡದ ಪ್ರಸಿದ್ಧ ಖಳನಟರಲ್ಲಿ ಒಬ್ಬರಾದ ಹರೀಶ್ ರಾಯ್ ಜೀವನದ ಹಾದಿ ಹೇಗಿತ್ತು, ಭೂಗತ ಲೋಕದ ಲಿಂಕ್ ಏನು, ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.